ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಇವತ್ತು ವಿಶೇಷ ಕಾರ್ಯಕ್ರಮದಲ್ಲಿ 3 ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಒಂದು, BBMPಗೆ ತರ್ಪಣ, ಇನ್ನು ಮುಂದೆ ಗ್ರೇಟರ್ ಬೆಂಗಳೂರು. ಇನ್ನೊಂದು, ಬೆಂಗಳೂರು ಸಹಕಾರ ಹಾಲು ಒಕ್ಕೂಟಕ್ಕೆ KM ಕೃಷ್ಣಪ್ಪ ನಾಮಪತ್ರ ಸಲ್ಲಿಕೆ. ಭಾರತೀಯ ಸೈನಿಕರಿಗೆ ಬಲ, ಮನ್ಯಸೂಕ್ತ ಹೋಮ. ಈ 3 ವಿಚಾರ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇವತ್ತಿನಿಂದ ಇಲ್ಲ, ತರ್ಪಣ ಕೊಟ್ಟು ಆಗಿದೆ. ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಬದಲಿಗೆ ಗ್ರೇಟರ್ ಬೆಂಗಳೂರು ಅನ್ನುವಂಥದ್ದನ್ನು ಸೃಷ್ಟನೆಯನ್ನು ಮಾಡಬೇಕು ಅಂಥೇಳಿ ಈಗಾಗಲೇ ಸಾಕಷ್ಟು ಚರ್ಚೆಯಾಗಿ ಅದು ರಾಜ್ಯಪಾಲರ ಆದೇಶಕ್ಕೆ ಹೋಗಿ ವಾಪಸ್ ಬಂದು ಮತ್ತೆ ಹೋಗಿ ಮತ್ತೆ ಆಗಿ ಆದೇಶ ಆಗಿ ಆಯಿತು. ಇವತ್ತಿನಿಂದ ಗ್ರೇಟರ್ ಬೆಂಗಳೂರು. ಸೊ ಅಲ್ಲಿಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇಲ್ಲ. 4 ತಿಂಗಳು ಅವಕಾಶ ನೀಡಿ ಕಚೇರಿಯವನ್ನೆಲ್ಲವನ್ನೂ ಸರಿಪಡಿಸಿಕೊಂಡು ನಂತರ ಚುನಾವಣೆಗೆ ಹೋಗುವ ಆಲೋಚನೆ. ಚುನಾವಣೆಗೆ ಹೋಗುವ ಆಲೋಚನೆ ಅಷ್ಟೇ ವಿನಃ ನಿರ್ಣಯವಲ್ಲವಲ್ಲ. ಈಗ ಚುನಾವಣೆ ಮಾಡದೇ ಇದ್ದರೆ 4 ತಿಂಗಳು ಚುನಾವಣೆ ಮಾಡ್ತಾರೆ ಅಂತ ಯಾವ ಗ್ಯಾರಂಟಿ ಕೊಡಲಿಕ್ಕೂ ಸಾಧ್ಯತೆ ಇದೆ ಅನ್ನುವಂಥದ್ದು ಹಲವರ ಅನುಮಾನ. ಯಾಕೆ ಅಂತಂದರೆ ಆ ಚುನಾವಣೆಯ ಸಂದರ್ಭದೊಳಗೆ ವಾರ್ಡ್ ವಿಂಗಡಣೆಯನ್ನು ಮಾಡಿದ ನಂತರದೊಳಗೆ ಮೀಸಲಾತಿಯನ್ನು ಕೊಟ್ಟ ಮೇಲೆ ಅದರ ಮೇಲೆ ಕೋರ್ಟು ಕಚೇರಿಗೆ ಹೋದರೆ ಗತಿ ಏನು ಗೊತ್ತಿಲ್ಲ. ಹಾಗಾಗಿ ಒಟ್ಟಾರೆ ಇಷ್ಟೇ, ಇವತ್ತಿನಿಂದ BBMP ಇಲ್ಲ, ಇನ್ನು ಮುಂದೆ ಗ್ರೇಟರ್ ಬೆಂಗಳೂರು. ಇನ್ನೊಂದು ಅಂತ ಹೇಳಿದ್ರೆ, ಈಗ BBMPಯ ಸದಸ್ಯರಾಗಿ ಕಳೆದ 4-5 ವರ್ಷ ಚುನಾವಣೆ ಇದ್ದಂಗೆ ಒದ್ದಾಡಿದಂಥವ್ರು ಕಟ್ಟ ಕಡೆಯ BBMPಯ ಸದಸ್ಯರುಗಳು ಇವರಿಗೆ ಎಂಡ್. ಇನ್ನು ಮುಂದೆ ಯಾರೂ BBMP ಸದಸ್ಯರಾಗೋಕ್ಕಾಗೋದಿಲ್ಲ. ಇನ್ನೆಲ್ಲರೂ ಏನಂದರೆ ಗ್ರೇಟರ್ ಬೆಂಗಳೂರು ಸದಸ್ಯರಾಗಬಹುದೇ ವಿನಃ BBMPಯ ಹೆಸರು ಹೇಳೋಕ್ಕೆ ಆಗೋದಿಲ್ಲ. ಹಾಗಾಗಿ ಕಡೆಯದಾಗಿ ವಿಸಿಟಿಂಗ್ ಕಾರ್ಡ್ ಮೇಲೆ ಮಾಜಿ BBMP ಸದಸ್ಯರು ಅಂಥೇಳಿ ಇತ್ತೀಚೆಗೆ ಏನು ಚುನಾವಣೆಯಲ್ಲಿ ಆಯ್ಕೆಯಾಗಿ ಮಾಜಿಗಳಾಗಿ ಕೂತಿದ್ದಾರೆ ಅವರು ಮಾತ್ರ ಉಪಯೋಗಿಸಿಕೊಳ್ಳಬಹುದು. ಇದು ನಿಮ್ಮ ಗಮನಕ್ಕೆ. ನಾನೊಂದು ಸುದ್ದಿಯನ್ನು ಕೂಡ ಮಾಡಿದ್ವಿ. ಹಾಲು ಚುನಾವಣೆ ಹಾಲಾಹಲ ಅಂಥೇಳಿ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ನಿಯಮಿತ ಬೆಂಗಳೂರು ಡೈರಿ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ 25ನೇ ತಾರೀಕಿದೆ. ಅದಕ್ಕೆ ಕೆಂಗೇರಿ ಒಂದು ಕಚೇರಿ ಕೂಡ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ಚುನಾವಣೆ ಸಂಬಂಧಪಟ್ಟಾಗಲ್ಲ, ಹಾಲು ಉತ್ಪಾದಕರದೊಂದು ಸಂಬಂಧಪಟ್ಟ ಹಾಗೆ. ಆಗಿನೊಳಗೆ ಕಾವೇರಿ ಕೃಷ್ಣಪ್ಪ ಅಂತ ಕರೀತಕ್ಕಂಥ KM ಕೃಷ್ಣಯ್ಯನವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಅಂಥೇಳಿ ಅನೇಕರು ಮಾತನಾಡ್ತಾ ಇದ್ದಾರೆ, ಮಾತೂ ಆಡ್ತಾ ಇದ್ದಾರೆ, ನಿಜವೂ ಕೂಡ ಆಗಿದೆ. KM ಕೃಷ್ಣಯ್ಯನವರು ಇವತ್ತು ನಾಮಪತ್ರವನ್ನು ಸಲ್ಲಿಸಿದರು. ಯಶವಂತಪುರ ಕ್ಷೇತ್ರ ಶಾಸಕ ST ಸೋಮಶೇಖರ್ ಅವರಿಗೆ ಸಾಥವನ್ನು ನೀಡಿದರು. ಹಾಗೆ ಮುಖಂಡರಾಗಿರ್ತಕ್ಕಂಥ ಚಿಕ್ಕರಾಜು, BH ಪ್ರಭು, ರೇವಣಸಿದ್ದಯ್ಯ, ತಿಮ್ಮೇಗೌಡ ಅನೇಕರಿದ್ದು ಪೂಜೆಯನ್ನು ಸಲ್ಲಿಸಿ ಪೂಜೆಯ ನಂತರ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಒಟ್ಟಾರೆಯಾಗಿ KM ಕೃಷ್ಣಪ್ಪ ವರ್ಸಸ್ ಡಿ ಹನುಮಂತಯ್ಯ ನಾಮಪತ್ರವನ್ನು ಸಲ್ಲಿಸಬೇಕಾಗಿದೆ. ಯಾರ ಹೋರಾಟ ಎಲ್ಲಿಗೆ ಹೋಗಿ ನಿಂತುಕೊಳ್ಳುತ್ತೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಹಾಲಿನ ಚುನಾವಣೆ ಹಾಲಾಹಲವೇ ನಿಜ. KM ಕೃಷ್ಣಯ್ಯನವರಿಗೆ, ಅಂದರೆ ಕಾವೇರಿ ಕೃಷ್ಣಪ್ಪನವರಿಗೆ ಕ್ಷೇತ್ರದ ಶಾಸಕ ST ಸೋಮಶೇಖರ್ ಸಂಪೂರ್ಣವಾಗಿ ಸಾಥ್ ಕೊಟ್ಟಿದ್ದಾರೆ. ಒಂದು ಅರ್ಥದೊಳಗೆ ಸೋಮಶೇಖರೇ ಅಭ್ಯರ್ಥಿಯಾಗಿದ್ದರೂ ಇಷ್ಟೊಂದು ಓಡಾಡ್ತಾ ಇದ್ರೋ ಇಲ್ಲೋ ಅಷ್ಟೊಂದು ಪ್ರಮಾಣದಲ್ಲಿ ಓಡಾಡ್ತಾ ಇದ್ದಾರೆ. ಪ್ರಿಸ್ಟೇಜ್ ಇಶ್ಯೂ. ಯಾರಿಗೆ ಪ್ರಿಸ್ಟೇಜ್ ಇಶ್ಯೂ ಆಗುತ್ತೆ, ಏನಾಗುತ್ತೆ ಅಂಥೇಳಿ ಇನ್ನೊಬ್ಬರು ನಾಮಪತ್ರ ಸಲ್ಲಿಸಿದ ನಂತರೊಳಗೆ 2ರ ಸಂದರ್ಶನವನ್ನು ನಿಮ್ಮ ಗಮನಕ್ಕೆ ತರ್ತಾನೆ. ಸದ್ಯಕ್ಕೆ ಈಗ KM ಕೃಷ್ಣಯ್ಯನವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಕಾವೇರಿ ಕೃಷ್ಣಪ್ಪನವರು ಏನಾಗುತ್ತೆ ಕಾದು ನೋಡೋಣ. ಇದು ಒಂದು ವರದಿ ನಿಮ್ಮ ಗಮನಕ್ಕೆ. ಪಾಕಿಸ್ತಾನದ ವಿರುದ್ಧವಾಗಿ ಭಾರತೀಯ ಸೈನಿಕರು ಒಂದಷ್ಟು ಹೋರಾಟವನ್ನು ಮಾಡಿದ್ರು, ಯುದ್ಧವನ್ನು ಮಾಡಿದ್ರು. ಭಾರತೀಯ ಸೈನಿಕರಿಗೆ ಬೆಂಬಲವನ್ನು ಕೊಡಬೇಕು, ಬಲವೂ ಕೊಡಬೇಕು. ಸಾಮಾನ್ಯ ನಾಗರಿಕರು, ಸಾಮಾನ್ಯ ದೈವ ಭಕ್ತರು ಏನು ಮಾಡಲಿಕ್ಕೆ ಸಾಧ್ಯ? ಒಂದಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಬಹುದು. ದೇವರೇ ಬಲವನ್ನು ಕೊಡು, ದೇವರೇ ಶಕ್ತಿಯನ್ನು ಕೊಡು, ದೇವರೇ ಆರೋಗ್ಯವನ್ನು ಕೊಡು ಅಂತ ಕೇಳಿಕೊಳ್ಳಬಹುದು.
ಆ ಹಿನ್ನೆಲೆಯೊಳಗೆ ಕೆಂಗೇರಿ ಉಪನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಹೋಮಕ್ಕೆ ಮುಂದಾಗಿದೆ. ರಾಘವೇಂದ್ರ ಸ್ವಾಮಿಗಳವರ ಮಠದ ಪಕ್ಕದಲ್ಲಿರ್ತಕ್ಕಂಥ ಶ್ರೀ ಗಣೇಶ ದೇವಸ್ಥಾನದೊಳಗೆ ಭಾನುವಾರ ಅಂದರೆ 18ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ 11:30ವರೆಗೂ ಮನ್ಯುಸೂಕ್ತ ಹೋಮ, ಲಕ್ಷ್ಮೀ ನರಸಿಂಹಸ್ವಾಮಿ ಹೋಮವನ್ನು ಆಚರಿಸಲಾಗ್ತದೆ. ಇದರೊಳಗೆ ಯಾವುದೇ ಜಾತಿ ಮತ ಪಕ್ಷ ಏನೂ ಇಲ್ಲ, ಹೋಮದ ಕಾಣಿಕೆ ಇಲ್ಲ. ಪ್ರತಿಯೊಬ್ಬ ದೇಶಭಕ್ತರು ಬಂದು ತಾವು ವೈಯಕ್ತಿಕವಾಗಿ ಸಂಕಲ್ಪವನ್ನು ಮಾಡಿ ಭಾರತೀಯ ಸೈನಿಕರಿಗೆ ಬಲ ಬರಲಿ, ಭಾರತೀಯ ಸೈನಿಕರ ನಮ್ಮ ಬೆಂಬಲ ಬರಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬಹುದು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಹೋಮ ಅತ್ಯಂತ ಪ್ರಧಾನವಾದ ಹೋಮ. ಈ ಹೋಮದ ಮೂಲಕವಾಗಿ ಭಾರತೀಯ ಸೈನಿಕರಿಗೆ ಬಲ ತಂದು ಕೊಡೋದಕ್ಕೆ ಶ್ರೀ ಕೆಂಗೇರಿ ಉಪನಗರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪದಾಧಿಕಾರಿಗಳು ತೀರ್ಮಾನವನ್ನು ಮಾಡಿದ್ದಾರೆ. ಇದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. 18ನೇ ತಾರೀಕು ಭಾನುವಾರ ಬೆಳಗ್ಗೆ 9 ಗಂಟೆಗೆ ಕೆಂಗೇರಿ ಉಪನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಪಕ್ಕದಲ್ಲಿರುವಂಥ ಶ್ರೀ ಗಣೇಶ ದೇವಸ್ಥಾನಗಳಿಗೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಹೋಮ ಅಥವಾ ಶ್ರೀ ಮನ್ಯುಸೂಕ್ತ ಹೋಮ ನಡೀತಾ ಇದೆ. ಎಲ್ಲರೂ ಕೂಡ ದೇಶಭಕ್ತರು ಪಾಲ್ಗೊಳ್ಳಿ, ವೈಯಕ್ತಿಕವಾಗಿ ಒಂದಷ್ಟು ಸಂಕಲ್ಪವನ್ನು ಮಾಡಿ ಎಲ್ಲರಿಗೂ ಬಲವನ್ನು ಕೊಡುವಂತಾಗಲಿ ಅಂಥೇಳಿ ರಾಘವೇಂದ್ರ ಸ್ವಾಮಿಗಳವರ ಮಠದ ಅಧ್ಯಕ್ಷರಾದ ಎಚ್.ಎಸ್. ಸುಧೀಂದ್ರ ಕುಮಾರ್, ಕಾರ್ಯದರ್ಶಿ ಜಿ.ಎಸ್. ಭಾರದ್ವಾಜ್ ಕೋರಿದ್ದಾರೆ. ಇದು ನಿಮ್ಮ ಗಮನಕ್ಕೆ. 3 ಸುದ್ದಿಯನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ, ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.